ಗಿಲ್ಲಿ ಕಾವ್ಯ ಜೋಡಿಯನ್ನ ಜನರು ತುಂಬಾನೇ ಇಷ್ಟ ಪಡ್ತಾರೆ. ವೇದಿಕೆ ಮೇಲೂ ಕೂಡ ಅಷ್ಟೇನೆ ಸೀರಿಯಲ್ಸ್ ಅಂತೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಂಕರ್ ಕೂಡ ಮಾತನಾಡಿಸ್ತಾರೆ. ಕಾವ್ಯ ಎಲ್ಲಿ ಅಂತ ಗಿಲ್ಲಿನ ಕೇಳಿದಾಗ ನೀವು ಇದೇ ತರ ನನಗೆ ರೇಗಿಸ್ತಾರೆ, ಗೆಲಿ ಮಾಡ್ತೀರಿ, ಹಣೆ ಬರದಲ್ಲಿ ಬರ್ದಿದ್ರೆ ಸಿಗ್ತಾಳೆ ಬಿಡಿ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಹಾಗೆ ಹೀಗೆ ಅಂತ ಗಿಲ್ಲಿ ಕೂಡ ಹೇಳ್ತಾರೆ. ಗಿಲ್ಲಿ ಮತ್ತೆ ಆ ಕಾವ್ಯ ಒಂದಾಗ್ಲಿ ಮದ್ವೆಗ್ಲಿ ಅಂತ ತುಂಬಾ ಜನ ಸಹ ಆಸೆ ಪಡ್ತಾ ಇರೋದು ನಿಜವಾಗ್ಲೂ ಕೂಡ ಅದು ನೆರವೇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಜನರ ಆಸೆ ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದಾರೆ ಗಿಲ್ಲಿ ನಟ ಕೂಡ. ಗಿಲ್ಲಿಗೆ ಒಂದು ಕಡೆ ಆಸೆ ಖಂಡಿತವಾಗಿಯೂ ಕೂಡ ಇದೆ. ಅವರು ಕೂಡ ಅಷ್ಟೇನೆ ಕಾವ್ಯನ ತುಂಬಾನೇ ಕೇರ್ ಮಾಡ್ತಾರೆ. ಫಂಕ್ಷನ್ ಇವೆಂಟ್ ಗಳೆಲ್ಲ ಹೋದಂತ ಟೈಮ್ ನೀವು ಕೂಡ ನೋಡಿರ್ತೀರಾ, ಎಷ್ಟೊಂದು ಪ್ರೀತಿಯಿಂದ ನಡ್ಸ್ಕೊತಾರೆ ಅಂದ್ರೆ ಅಷ್ಟೇ ಪೊಲೈಟ್ ಮತ್ತೆ ಯಾವುದೇ ರೀತಿ ಆ ಆ, ಅಂದ್ರೆ ಬೇಸರ ಆಗುವ ರೀತಿ, ಕೋಪ ತರಿಸುವ ರೀತಿ ಯಾವುದೇ ರೀತಿ ಮಾಡೋದಿಲ್ಲ ಗಿಲ್ಲಿ ನಟ. ಅವರು ಸಾಫ್ಟ್ ಆಗಿ ಆರಾಮಾಗಿ ಪೊಲೈಟ್ ಆಗಿ ಮಾತನಾಡಿಸ್ತಾರೆ, ಟೇಕ್ ಕೇರ್ ಮಾಡ್ತಾರೆ. ಒಂದು ರೀತಿಯಲ್ಲಿ ಸಪೋರ್ಟ್ ಆಗಿ ಫ್ರೆಂಡ್ ಅಂತ ಅನ್ಕೋಬಹುದು, ಬಾಯ್ ಫ್ರೆಂಡ್ ಆದ್ರೂ ಅನ್ಕೋಬಹುದು. ಒಟ್ಟಾರೆ ಆ, ಕಾವ್ಯ ಅವ್ರು ಹೇಳುವುದು ನಾವು ಕೇವಲ ಸ್ನೇಹಿತರಾಗಿರೋಕೆ ಬಿಡಿ ಅಂತ. ಆದ್ರೆ ಗಿಲ್ಲಿಗೆ ಒಂದು ಕಡೆ ಆಸೆ ಇದೆ, ಖಂಡಿತವಾಗಿಯೂ ಕೂಡ ಅವರು ಒಂದು ವೇದಿಕೆ ಮೇಲೂ ಸಹ ಅದನ್ನೇ ಹೇಳುವಂತದ್ದು, ಹಣೆ ಬರದಲ್ಲಿ ಇದ್ರೆ ಸಿಗ್ತಾಳೆ ಬಿಡಿ ಅಂತ. ಅಭಿಮಾನಿಗಳು ಸಹ ಅಷ್ಟೇನೆ ಅಣ್ಣ ಅತ್ತಿಗೆ ಅಂತಾನೆ ಕರೀತಾರೆ ಇವರಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ. ಲಾಸ್ಟ್ ವೀಕ್ ನಡೆದಂತ ಫಂಕ್ಷನ್ ಸಹ ಅಷ್ಟೇನೆ, ಅದರಲ್ಲೂ ಕೂಡ ಒಟ್ಟಿಗೆ ಭಾಗಿಯಾಗಿದ್ರು. ಎಲ್ರಿಗೂ ಕೂಡ ಖುಷಿ ಇದೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಆಗಾಗ ಕಾಣಿಸ್ಕೋಬೇಕು ಅಂತ ಕೂಡ ಜನರು ಬಯಸುವಂತದ್ದು. ನಿಮ್ಗೆ ಅನ್ಸುತ್ತೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ನೋಡಿದ್ರೆ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ. ಸೂಪರ್ ಆಗಿರುವಂತಹ ಜೋಡಿ ಗಿಲ್ಲಿ ಮತ್ತೆ ಕಾವ್ಯ, ಎಲ್ರಿಗೂ ಕೂಡ ಇಷ್ಟ. ಮತ್ತೆ ಬಿಗ್ ಬಾಸ್ ಟೈಮ್ನಿಂದಲೂ ಕೂಡ ಅದೇ ಒಂದು ಪ್ರೀತಿ ಬಾಂಧವ್ಯ, ಒಂದು ಒಡನಾಟವೂ ಸಹ ಇದೆ. ಸೊ ಹಾಗಾಗಿ ಜನರಿಗೆ ಇಷ್ಟ.